ಮುಂಗಾರು ಮಳೆ ಶುರುವಾಗಲು ಕ್ಷಣಗಣನೆ ಆರಂಭವಾಗಿದೆ. ಭಾರತೀಯ ಕೃಷಿಕರ ಜೀವನಾಡಿ ಮುಂಗಾರು. ಈ ಹಂಗಾಮಿನ ತೋಟಗಾರಿಕೆ ಚಟುವಟಿಕೆಗಳಿಗಾಗಿ ಬೆಳೆಗಾರರಿಗೆ ನೆರವು ನೀಡಲು ಇಲಾಖೆ ಸನ್ನದ್ಧವಾಗಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಈಗಾಗಲೇ ಮುಂಗಾರು ಪೂರ್ವ ಮಳೆ ಉತ್ತಮವಾಗಿ ಆಗಿದೆ. ಭೂಮಿಯು ಹದವಾಗಿದೆ. ನೂತನವಾಗಿ ತೋಟಗಾರಿಕೆ ಚಟುವಟಿಕೆಗಳನ್ನು ಆರಂಭಿಸಲು ಕೂಡ ಪ್ರಸಕ್ತ ಸಮಯ. ಕ್ಷೇತ್ರ ಬೆಳೆಗಳ ಕೃಷಿ ಮಾಡುವ ರೈತರು ತೋಟಗಾರಿಕಾ ಬೆಳೆಗಳನ್ನು ಆರಂಭಿಸಬಹುದು. ಇದಲ್ಲದೆ ತೋಟಗಾರಿಕೆ ಮಾಡುತ್ತಿರುವವರು ಪ್ರದೇಶ ವಿಸ್ತರಣೆ ಮಾಡಬಹುದು. ಕರ್ನಾಟಕ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಈಗಾಗಲೇ ಮುಂಗಾರು ಪೂರ್ವ ಮಳೆ ಪ್ರಾರಂಭ ಆಗಿದೆ. ಹಲವಾರು ಜಿಲ್ಲೆಗಳಲ್ಲಿ ಬಿತ್ತನೆಗೆ ಯೋಗ್ಯವಾದಂಥ ಸಮಯ ಈಗ ಚಾಲ್ತಿಯಲ್ಲಿದೆ. ಆದ್ದರಿಂದ ಎಲ್ಲೆಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಮಾಡ್ತಕ್ಕಂಥ ಆಸಕ್ತಿ ಇದ್ದ ರೈತರು ಹಲವಾರು ಬೆಳೆಗಳನ್ನು, ತರಕಾರಿ ಬೆಳೆಗಳಿರ್ಬೋದು, ಹಣ್ಣಿನ ಬೆಳೆಗಳಿರ್ಬೋದು ಅಥವಾ ಪುಷ್ಪ ಬೆಳೆಗಳನ್ನು ಯಾರು ತಮ್ಮ ತೋಟದಲ್ಲಿ ಅವುಗಳ ಪ್ರದೇಶ ವಿಸ್ತರಣೆಯನ್ನು ಮಾಡಬೇಕಂತ ಆಸಕ್ತಿ ಇದ್ದಾರೆ ಅವರು ತೋಟಗಾರಿಕೆ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಲಿ ಅಥವಾ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಅವರು ಭೇಟಿಯಾದರೆ ಬೇರೆ ಬೇರೆ ಯೋಜನೆಗಡಿ ಯಾವ ಥರ ಸೌಲಭ್ಯಗಳನ್ನು ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಪುಷ್ಪ ಕೃಷಿ, ತರಕಾರಿ ಬೆಳೆಗಳನ್ನು ಬೆಳೆಯಲು ಆರಂಭಿಸುವವರಿಗೆ ಇಲಾಖೆ ಮಾಹಿತಿ ನೀಡುವುದರ ಜೊತೆಗೆ ಸಾಕಷ್ಟು ಸೌಲಭ್ಯವನ್ನು ಒದಗಿಸ್ತಾ ಇದೆ. ಪ್ರಸಕ್ತ ಪಾಲಿ ಹೌಸ್, ಶೆಡ್ನೆಟ್ಗಳಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಕೃಷಿ ಮಾಡುವ ಪದ್ಧತಿ ಹೆಚ್ಚುತ್ತಾ ಇದೆ. ಇವುಗಳನ್ನು ನಿರ್ಮಿಸಲು ಇಲಾಖೆ ನೆರವು ನೀಡುತ್ತಾ ಇದೆ. ಮುಖ್ಯವಾಗಿ ಈ ಪ್ರದೇಶ ವಿಸ್ತರಣೆ ಕಾರ್ಯಕ್ರಮದಡಿ ಅಥವಾ ಆ ಪ್ರದೇಶ ವಿಸ್ತರಣೆ ಆದಮೇಲೆ ಅದಕ್ಕೆ ಬೇಕಾದಂಥ ಹನಿ ನೀರಾವರಿಯನ್ನು ಉಪಕರಣಗಳನ್ನು ಅಳವಡಿಕೆ ಮಾಡ್ಕೋದ್ರ ಬಗ್ಗೆ ಆಗಲಿ ಅಥವಾ ಮುಂದಿನ ದಿನಗಳಲ್ಲಿ ಅಲ್ಲಿ ಇರ್ತಕ್ಕಂಥ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮತ್ತು ಸಮಗ್ರ ಪೀಡೆ ನಿರ್ವಹಣೆ ಹಾಗೂ ಇತರೆ ಯೋಜನೆಗಳು, ಅದಾದಮೇಲೆ ಈ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ಗೆ ಬೇಕಾದಂತಹ ಪ್ಯಾಕೋಸ್ಗಳು, ಅದೇ ಥರ ಉತ್ಕೃಷ್ಟ ಬೆಳೆಗಳನ್ನು ವಾಣಿಜ್ಯ ಬೇಸಾಯ ಮಾಡಬೇಕಾದ್ರೆ ಪಾಲಿ ಹೌಸ್ ಮತ್ತು ನೆರಳು ಪರದೆ ಅಡಿ ಏನು ಬೇಸಾಯವನ್ನು ಮಾಡಬೇಕು, ಅವಕ್ಕೆ ಬೇಕಾದಂತಹ ಸಬ್ಸಿಡಿಗಳಾಗಲಿ ಎಲ್ಲದಕ್ಕೂ ಈಗ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಅರ್ಜಿಗಳನ್ನು ಆಹ್ವಾನ ಮಾಡಿದ್ದೀವಿ. ದಯವಿಟ್ಟು ಆಸಕ್ತವುಳ್ಳ ರೈತರು ಅವರಿಗೆ ಯಾವ ಬೆಳೆಗಳು ಬೇಕು ಅವುಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ರಾಜ್ಯದ ತೋಟಗಾರಿಕೆ ಇಲಾಖೆ ವೈವಿಧ್ಯಮಯ ಸಸ್ಯಗಳನ್ನು ಹೊಂದಿರುವ ತೋಟಗಳನ್ನು ನಿರ್ವಹಣೆ ಮಾಡ್ತಾ ಇದೆ. ಆಯಾ ಕೃಷಿ ವಲಯಗಳಿಗೆ ಅನುಗುಣವಾಗಿ ಈ ತೋಟಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಆಯಾ ಪ್ರದೇಶಕ್ಕೆ ಸೂಕ್ತವಾದ ಸಸ್ಯಗಳನ್ನು ಇಲ್ಲಿ ವಿತರಿಸಲಾಗ್ತಾ ಇದೆ. ಕೆಲವೊಂದು ಆಯ್ದ ತೋಟಗಳಲ್ಲಿ ಬಿತ್ತನೆ ಬೀಜಗಳು ಲಭ್ಯ ಇವೆ. ರಾಜ್ಯಾದ್ಯಂತ ಇರುವ ಈ ತೋಟಗಳ ವೈಶಿಷ್ಟ್ಯ ಅಂತ ಹೇಳಿದ್ರೆ ಬೆಳೆಗಾರರಿಗೆ ಹೊರೆಯಾಗದ ರೀತಿ ಸೂಕ್ತ ಬೆಲೆಗೆ ಗುಣಮಟ್ಟದ ಸಸಿಗಳು ದೊರೆಯುವುದು. ಬೆಳೆಗಾರರು ತಮ್ಮ ಸಮೀಪದ ಫಾರಂಗಳಿಗೆ ಹೋಗಿ ಬೇಕಾದ ಸಸಿಗಳನ್ನು ಪಡೆದುಕೊಳ್ಬಹುದು. ಸೊ ಅರ್ಜಿಯಲ್ಲಿ ಪರಿಶೀಲನೆ ಮಾಡಿ ತಾಂತ್ರಿಕವಾಗಿ ಸೂಕ್ತವಾಗಿದ್ದರೆ ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ನಿಮಗೆ ವರ್ಕ್ ಆರ್ಡರ್ ಅಂತ ಕೊಡ್ತಾರೆ, ಕಾರ್ಯಾದೇಶವನ್ನು ಕೊಡ್ತಾರೆ. ಕಾರ್ಯಾದೇಶಗಳನ್ನು ಪಡೆದು ತಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾರ್ಯಕ್ರಮ ಮುಗಿದ ಮೇಲೆ ಅದಕ್ಕೆ ನಿಯಮಾನುಸಾರ ಮತ್ತು ಮಾರ್ಗಸೂಚಿ ಪ್ರಕಾರ ಏನು ಸಬ್ಸಿಡಿ ಬರುತ್ತೆ ಅದನ್ನು ತೋಟಗಾರಿಕೆ ಇಲಾಖೆಯಿಂದ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದಿದೆ. ಅದೇ ಥರ ಈಗ ಪ್ರದೇಶ ವಿಸ್ತರಣೆಗೆ ಬೇಕಾದಂಥ ತೋಟಗಾರಿಕೆ ಬೆಳೆಗಳ ಕಸಿಗಳಿರ್ಬೋದು ಅಥವಾ ಸಸಿಗಳಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯದ ತೋಟಗಾರಿಕೆ ಇಲಾಖೆಯಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ವಿವಿಧ ನರ್ಸರಿ ಮತ್ತು ಕ್ಷೇತ್ರಗಳಲ್ಲಿ ಸುಮಾರು ಒಟ್ಟಾರೆ ಈಗ 37,50,000 ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ತೋಟಗಾರಿಕೆ ಬೆಳೆಗಳ ಸಸಿ ಮತ್ತು ಕಸಿಗಳು ಲಭ್ಯವಿವೆ. ಈಗಾಗಲೇ ಎಲ್ಲ ಪ್ರಮುಖ ತೋಟಗಾರಿಕಾ ಬೆಳೆಗಳನ್ನು ವಿಮಾ ವ್ಯಾಪ್ತಿಗೆ ತರಲಾಗಿದೆ. ತೋಟಗಾರರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು. ಇದರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ಸನಿಹದ ತೋಟಗಾರಿಕಾ ಇಲಾಖೆಯನ್ನ ಕಚೇರಿಗಳನ್ನ ಸಂಪರ್ಕಿಸಬೇಕು. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಅತ್ಯುತ್ತಮವಾಗಿರಲಿದೆ. ಈ ಬಗ್ಗೆ ಆಶಾದಾಯಕ ಭಾವನೆ ಇದೆ. ಈಗಾಗಲೇ ತೋಟಗಾರಿಕೆ ಮಾಡ್ತಾ ಇರುವವರು ಮುಂಗಾರು ಹಂಗಾಮಿನಲ್ಲಿ ಮಾಡಬೇಕಾದ ಕಾರ್ಯಗಳ ಬಗ್ಗೆ ಯೋಜನೆಯನ್ನ ರೂಪಿಸಿಕೊಳ್ಳಬಹುದು. ಸಣ್ಣ ಮಧ್ಯಮ ಪ್ರಮಾಣದಲ್ಲಿ ಅನುಕೂಲಕರ ತೋಟಗಾರಿಕಾ ಬೆಳೆ ಬೆಳೆಯೋಕೆ ಆಸಕ್ತಿ ಇರುವವರು ಕೂಡ ಚಟುವಟಿಕೆಯನ್ನ ಆರಂಭಿಸಬಹುದು. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಅಗತ್ಯವಾದ ಪರಿಕರಗಳನ್ನು, ಸಸಿಗಳನ್ನು ಒದಗಿಸಲು ತೋಟಗಾರಿಕೆ ಇಲಾಖೆ ಸಜ್ಜಾಗಿದೆ. ಜೊತೆಗೆ ಇಲಾಖೆಯ ವಿವಿಧ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಕೂಡ ಇದು ಸಕಾಲ. ಬೆಳೆಗಾರರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವುದು ಅಗತ್ಯ. ಕ್ಯಾಮರಾಮನ್ ಅರುಣ್ ಜೊತೆ ಕುಮಾರ ರೈತ, ಸುದ್ದಿ ಟಿವಿ, ಬೆಂಗಳೂರು.